ಉಷಾ, ಕಮಲಿ ನಿನ್ನ ಹತ್ರನೇ ಚೆಕಪ್‌ಗೆ ಬರ್ತಾವಳಂತೆ. ಅವಳಿಗೇನೋ ಹುಷಾರಿಲ್ವಂತೆ. ನಾನು ಅವಳಿಗೇನಾದರೂ ಹೆಲ್ಪ್ ಮಾಡೋಣ ಅಂತ ಕೇಳಿದ್ದಕ್ಕೆ ಮನೆ ಕೊಟ್ಟೆ ಅವಳಿಗೋಸ್ಕರ ಅಂತೇಳಿ. ನನ್ನ ಮಗು ನನ್ನ ಹೆಂಡತಿ ಪ್ರಾಣ ಉಳಿಸಿದ್ಲಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ನನ್ನ ಜೀವ ಉಳಿಸಿದ್ರೆ ಸಾಕು, ಈ ಮನೆಯೆಲ್ಲ ಬೇಡ. ನಾನು ಉಷಾ ಡಾಕ್ಟರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನನಗೊಂದು ದೊಡ್ಡ ಕಾಯಿಲೆ ಐತೆ, ಆಪರೇಷನ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಸತ್ತೋಗ್ತೀನಿ, ಹಾಗೆ ಹಿಂಗೆ ಅಂತ ಹೇಳಿದ್ಲು. ಏನು ಕಾಯಿಲೆ ಐತೆ? ಎನಿ ಕ್ಯಾನ್ಸರ್ ಆರ್ ಅದರ್? ಅಬ್ಬಾ! ಕಾಮ್ಲಿ, ಕಾಮ್ಲಿ ಅಂತ ಚೆನ್ನಾಗಿ ನಂಬ್ಕೊಂಡ್ಬಿಟ್ಟವಳೆ. ಹ್ಮ್. ಇವತ್ತು ನಾನು ಹೇಳಿದ ಒಂದೇ ಒಂದು ಸುಳ್ಳಿಂದನೇ ಇವತ್ತು ನಿನ್ನ ಹೆಂಡತಿ ಮಗು ಪ್ರಾಣ ಉಳಿದಿದ್ದು ಗೊತ್ತಾ? ಸುಮ್ಮನೆ ಊರೆಲ್ಲ 420 ಕೆಲಸ ಮಾಡ್ಕೊಂಡು ಓಡ್ತಾ ಇದ್ಲು. ಅವಳಿಗೆ ಲೋ ಬಿ ಪಿ ಜಾಸ್ತಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು. ಅದಕ್ಕೆ ಹಾಸ್ಪಿಟಲ್ಗೆ ಅವಾಗವಾಗ ತಲೆ ತಿರುಗು ಅದು ಇದು ಅಂತ ಹೇಳ್ಬಿಟ್ಟು ಬರ್ತಾ ಇದ್ಲು. ನಾನು ನೋಡೋ ತನಕ ನೋಡಿದೆ, ಹೇಳೋ ತನಕ ಹೇಳ್ದೆ. ಅವಳಂತೂ ಬದಲಾಗಲ್ಲ ಅಂತ ಗೊತ್ತಿತ್ತು ನನಗೆ. ಅದಕ್ಕೇನೆ ನನಗೆ ಸ್ವಲ್ಪ ಆಸ್ಟ್ರಾಲಜಿ ಗೊತ್ತು. ನನಗಂತೂ ನಿನ್ಗೆ ಏನು ಆಗ್ತೈತೆ ಅಂತನೂ ಗೊತ್ತು. ನೀನು 4 ಒಳ್ಳೆ ಕೆಲಸ ಮಾಡಿದ್ರೆ ಜೀವನ ಫುಲ್ಲು ಒಳ್ಳೇದಾಗ್ತೈತೆ, ಇಲ್ಲ ಅಂದರೆ ನಿನ್ನ ಕತೆ ಮುಗ್ದೋಗ್ಬಿಡ್ತೈತೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟೆ. ಅದಕ್ಕೇ ಅವಳು ಫುಲ್ಲು ಸೀರಿಯಸ್ ಆಗಿ ತಗೊಂಡು ನಾನೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಆವತ್ತಿಂದ ಸ್ವಲ್ಪ ಸೈಲೆಂಟ್ ಆಗ್ಕೊಂಡು ಬಂದು ಇವಾಗ ಸ್ವಲ್ಪ ಚೇಂಜ್ ಆದ್ಲು. ಅವಳಿಗೆ ಯಾವ ದೊಡ್ಡ ರೋಗನೂ ಇಲ್ಲ, ಚೆನ್ನಾಗಿರೇನೆ ಅವಳೆ. ಸುಮ್ಮನೆ ಲೋ ಬಿ ಪಿ ಗ್ಯಾಸ್ಟ್ರಿಕ್ಕು ಅಷ್ಟೇನೆ. ನೀನ್ ಡಾಕ್ಟರ್ ಆಗಿದ್ರು ತರಲೆ ಮಾಡೋದು ಬಿಡಲ್ವಾ ನೀನು? ಯಪ್ಪ ದೇವ್ರೆ! ನಾನಂತೂ ಇದೇನಪ್ಪ ಇದು? ಅವಳು ಅಣ್ಣ ನಾನು ಹುಷಾರಿಲ್ಲ ಕಣ ಉಳಿಸ್ಬಿಡೋಣ ನನ್ನ ಅಂತವಳೆ. ನಾನು ಪಾಪ ನನ್ನ ಹೆಂಡತಿ ಜೀವ ಎಲ್ಲ ಉಳಿಸ್ಬಿಟ್ಟವಳಲ್ಲ, ಇವಳನ್ನ ಹಿಂಗೆ ಬಿಟ್ಬಿಟ್ರೆ ಹೆಂಗೆ? ಇವಳ ಜೀವನ ಉಳಿಸ್ಬೇಕಲ್ಲ ನಾನು. ಪಾಪ ಅಯ್ಯೋ ಅಂತ ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವಳು ನೋಡಿದ್ರೆ ಹಿಂಗೆ, ನೀನು ನೋಡಿದ್ರೆ ಹಿಂಗೆ ಸುಳ್ಳು ಹೇಳಿದ್ಯಾ. ಪಾಪ ಕಮಲಿ ಕಣ್ಣೀರು ಹಾಕೊಂಡು ಹೇಳ್ತಾವಳೆ. ಪಾಪ ನಾನು ನಿಜ, ನಾನು 1,00,00,000 ಖರ್ಚಿದ್ರು ಪರವಾಗಿಲ್ಲ, ಫಾರಿನ್ ಕರ್ಕೊಂಡು ಹೋಗ್ಬಿಟ್ಟು ನಿನ್ನೆಲ್ಲ ನಾನು ಉಳಿಸ್ಕೊಂತೀನಿ, ನೀನು ತಲೆನೇ ಕೆಡಿಸ್ಕೊಬೇಡ, ನೀನು ನನ್ನ ಹೆಂಡತಿ ಪ್ರಾಣ ಉಳಿಸಿದ್ಯಲ್ವಾ, ನಾನು ನೋಡ್ಕೊಂತೀನಿ, ನೀವು ಡೋಂಟ್ ವರಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಎಲ್ಲಾನು ಇದು ಮಾಡಿದೆ. ನೋಡು, ಇವಾಗ ನೀನೇನಾದ್ರೂ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಏನಾದ್ರೂ ಕೆಟ್ಟ ಕೆಲಸ ಮಾಡೋಕ್ಕೆಲ್ಲ ಶುರು ಮಾಡ್ಕೊಂಡ್ರು ಮಾಡ್ಕೋಬೋದೇನೋ. ಒಂದು ಕೆಲಸ ಮಾಡು, ಅವಳನ್ನ ಕರೆಸ್ತೀನಿ ಸುಮ್ಮನೆ ಇಲ್ಲಿಗೆ. ನೀನೇ ಸುಮ್ಮನೆ ಕೈ ಹಿಡ್ಕೊಂಡು ಕಣ್ಣು ಹಿಡ್ಕೊಂಡೆಲ್ಲ ನೋಡ್ಬಿಟ್ಟು ಕಬ್ಲಿ ಫುಲ್ ಹುಷಾರಾಗಿ ಹೋಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ಬಿಡು. ಆವಾಗ ಆಮೇಲೆ ಅವಳೇ ಸುಮ್ಮನೆ ಆಗ್ತಾಳೆ. ಕಂಪ್ನಿದು ಒಳ್ಳೆ ಕಾಮಿಡಿ. ಸದ್ಯ ಅವಳು ಹುಷಾರಾದ್ಲು, ಬಚಾವಾದ್ಲಲ್ಲ. ಅದಕ್ಕೇನೆ ನನಗಂತೂ ಖುಷಿ ಆಗ್ತಿರೋದು. ಹೆಂಗೋ ಬಚಾವಾದ್ಲಲ್ಲಪ್ಪ ಪಾಪ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಅಂದರೆ, ನಿಜವಾಗ್ಲೂ ಅವಳು ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು, ನಾನು ಹೇಳಿರೋ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಇಷ್ಟೊಂದೆಲ್ಲ ಚೇಂಜ್ ಆಗ್ತಾಳೆ ಅಂತ ನಾನು ಮನಸ್ಸಿಗೆ ಅನ್ಕೊಂಡಿರಲ್ಲ. ಬಟ್ ಶಿ ಟೋಟಲಿ ಫುಲ್ ಚೇಂಜ್ ಗೊತ್ತಾ. ತುಂಬ ಖುಷಿ ಆಯಿತು ನನಗಂತ ಅವಳು ಚೇಂಜ್ ಆಗಿರೋದು ನೋಡಿ. ಸರಿ ಪಾಪ ಅಷ್ಟೊಂದು ಎದ್ರುಕೊಂಡವಳೆ, ಆಗಲೇ ಒಳ್ಳೆಳಾಗಬೇಕು ಅಂತ ನಿಂತವಳೆ ಅಂತಂದರೆ, ಅವಳು ದಿನ ಪಾಪ ಕೊರ್ಗಿ ನಾನು ಹುಷಾರಿಲ್ವಲ್ಲ ಸತ್ತೋಗ್ತೀನಿ ಅಂತಲೇ ಸತ್ತೋಗ್ಬಿಡ್ತಾಳೆ ಅಂತ ಅನ್ನಿಸ್ತೈತೆ. ಪರವಾಗಿಲ್ಲ, ಫೋನ್ ಮಾಡಿಬಿಟ್ಟು ಕರೀರಿ, ನಾನೇ ಹೇಳ್ತೀನಿ. ಸರಿ, ಮತ್ತೆ ನೀನು ತರಲೆ ಮಾಡಕ್ಕೆ ಹೋಗ್ಬೇಡ ಪಾಪ. ನಿಜ ನಾನು ಏನೋ ಸೀರಿಯಸ್ ಕಾಯಿಲೆ ಐತೆ, ಇವಳನ್ನ ಫಾರಿನು ಕರ್ಕೊಂಡೋಗ್ಬಿಟ್ಟು ಸರಿ ಮಾಡ್ಸೋಣ, ಇಲ್ಲ ಇವಳನ್ನ ಎಲ್ಲಿಗಾದ್ರೂ ಕರ್ಕೊಂಡೋಗ್ಬಿಟ್ಟು ಸರಿ ಮಾಡ್ಸೋಣ, ಅಲ್ಲಿ ಕರ್ಕೊಂಡೋಗಿ ಸರಿ ಮಾಡ್ಸೋಣ, ಇಲ್ಲಿ ಕರ್ಕೊಂಡೋಗಿ ಸರಿ ಮಾಡ್ಸೋಣ ಅಂತ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ನಾನಂತರೂ. ಎಲ್ಲಿಗಾದ್ರೂ ಕರ್ಕೊಂಡೋಗ್ಬೇಕು, ಏನಾದರೂ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ಕೊಂಡು ಬಂದೆ. ನೀನು ನೋಡ್ರೆ ಫುಲ್ ಸುಳ್ಳು ಹೇಳಿದ್ಯಾ. ಹಬ್ಬಬ್ಬಬ್ಬ! ಹ್ಞೂ, ಸರಿ ಬಿಡು, ಕಮ್ಲಿಗೆ ಫೋನ್ ಮಾಡಿಬಿಟ್ಟು ನಾನೇ ಕರಿತೀನಿ. ಹಲೋ ಕಮ್ಲಿ, ಎಲ್ಲಿದ್ಯಾ? ಅಣ್ಣ ಇಲ್ಲೇ ಹೊಲ್ತಾಗ ಬಂದಿದ್ದೀ ಕಣ. ಅದೇ ಕೂಲಿ ಇಸ್ಕೋಬೇಕಿತ್ತು ಸಾವ್ಕಾರತ್ತಾಗೆ. ಅದಕ್ಕೆ ನೀ ಕೂಲಿ ದುಡ್ಡು ಇಸ್ಕೊಳ್ಳೋಣ ಅಂತ ಬಂದಿದ್ವಿ. ಕಮ್ಲಿ, ಅದೇ ನಿನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕರಿತಾ ಇದ್ರು ಉಷಾ. ಅದಕ್ಕೆ ನೀನು ಬಂದರೆ ಒಂದ್ಸಲ ಟೆಸ್ಟ್ ಮಾಡಿಬಿಟ್ಟು ನಿನ್ನ ಕಂಡೀಷನ್ ಹೆಂಗೈತೆ ಅಂತ ನೋಡ್ಬಿಟ್ಟು ನಿಮಗೆ ಟ್ರೀಟ್ಮೆಂಟು ಅವರು ಸ್ಟಾರ್ಟ್ ಮಾಡ್ತಾರಂತೆ. ನಿನ್ಗೇನು ಹುಷಾರಿಲ್ಲ ಏನು ಅಂತ ಹೇಳ್ಬಿಟ್ಟೆಲ್ಲ ಅವ್ರಿಗೆ ಗೊತ್ತಲ್ವಾ, ಅವ್ರಿಗೆಲ್ಲ ಈಗ ಸ್ವಲ್ಪ ಕ್ಯೂರ್ ಆಗಿರ್ಬೋದೇನೋ ಚೆಕ್ ಮಾಡಬೇಕು, ಮನೆ ಹತ್ರ ಕರೀರಿ ಅಂತ ಹೇಳಿದ್ರು. ಹೌದಾ? ನಾನು ಈಗಲೇ ಏನೇ ಬರ್ತೀನಿ. ಈಗಲೇ ಬರ್ತೀನಿ. ಅಲ್ಲೇ ಇರಕ್ಕೆ ಹೇಳಿ ಇನ್ನೊತ್ತು ನಿಮಿಷ. ಆಮೇಕಿಂದ ನಾನು ನಾಳೆ ಯಾವಾಗನ ಇಸ್ಕೊತೀನಿ ಸಾವ್ಕಾರತ ಕಾಸ. ಇವಾಗ ನಾನು ಬರ್ತೀನಿ ರೀ. ಸರಿ ಸರಿ, ಬೇಗ ಬನ್ನಿ. ಏನಂತ ಮಗಳೇ? ಅದೇ ಡಾಕ್ಟ್ರು ಉಷಾ ಅಲ್ಲೇನಿ ಅವರಂತೆ, ಉಷಾ ಮೇಡಮ್ ಅವರು. ಅದಕ್ಕೆ ನೀನು ಬತ್ತಿಗ ಬಾ ಇಲ್ಲಿ ಟೆಸ್ಟ್ ಮಾಡ್ಬಿಟ್ಟು ನಿಂಗೆ ಏನಾರ ಕಾಯಿಲೆ ಪಾಯಿಲೆ ಇತ್ತಲ್ಲ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಮಾಡಬೇಕು ಅಂತ ಎಲ್ಲ ವಿಚಾರ ಮಾಡಿ ಹೇಳ್ತಾರಂತೆ. ಅಮ್ಮ ನೋಡು, ಅವರು ಬೆಂಗಳೂರು ಹೊಂಟೋಗ್ಬಿಟ್ರೆ ನಮ್ಮ ಕೈಗೆ ಸಿಗಕ್ಕಿಲ್ಲ ಕಣಮ್ಮ. ಈ ಸಾವುಕಾರಂತಾಗೆ ಆಮೇಕಿಂದ ಬಂದ್ಬಿಟ್ಟು ಹೆಂಗೋ ಕಾಸ ಇಸ್ಕೊಳ್ಳೋಣ. ಇಸ್ಕೊಂಬಿಟ್ಟು ಕೇಳು ಹಂಗೇನಿ ಅವ್ರ ತಾಗೆ ಹೊಸ ಕಟ್ಟಕ್ಕೆ ಜಾಗ ಬೇಕು ಅಂತ ಕೇಳೋಣ. ಸರಿ ಅಂತ ಅವರು ಕೊಟ್ಟೆ ಕೊಡ್ತಾರೆ, ಜಾಗನ ಏನಿಲ್ಲ ಅನ್ನೋಕ್ಕಿಲ್ಲ. ಏನೋ ಒಂತಾಗ ಜಾಗ ಇಸ್ಕೊಂಬಿಟ್ಟು ಕಟ್ಟಾಕೊಂಡು ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಬಾ ಸರ್ನ ಹೋಗ್ಬಿಟ್ಟು ನಾವುನ್ನುವೆ ಅದೇನೋ ಡಾಕ್ಟ್ರು ಏನು ಹೇಳ್ತಾರೋ ಕೇಳ್ಕೊಂಬಿಟ್ಟು ಬರೋಣ. ಇದು ನನ್ನ ಜೀವದ ಪ್ರಶ್ನೆ, ಬದುಕಿದ್ರೆ ಏನೋ ಒಂದು ಆಯ್ತದೆ. ಬಾಮ ಸರ್ನ ಹೋಗೋಣ. ಕಣಪ್ಪ ಬಾ ಹೋಗೋಣ. ಮೇಡಮರೇ ಬಂದಿದ್ದೀನಿ ಮೇಡಮರೇ, ಅದೇನೋ ಟೆಸ್ಟ್ ಮಾಡಿ ಮೇಡಮರೇ. ನೋಡು ಉಷಾ, ಕಮ್ಲಿನ ಇನ್ನೊಂದ್ಸಲ ಚೆಕ್ ಮಾಡು. ಚೆಕ್ ಮಾಡ್ಬಿಟ್ಟು ಅವಳನ್ನ ನೀನೇನಾದ್ರು ವಾಸಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಹೇಳು, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಫುಲ್ಲು ವಾಸಿ ಮಾಡಿಸ್ಕೊಂಡು ಕರ್ಕೊಂಡ್ಬಿಟ್ಟು ಬರ್ತೀನಿ. ಓಕೆನಾ? ನೋಡು, ಅವಳ ಪ್ರಾಣ ಉಳಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅವಳ ಪ್ರಾಣನ ನಾನು ಉಳಿಸ್ತೀನಿ. ಮೊದಲು ಕಮ್ಲಿನ ನೀನು ಫಸ್ಟು ಚೆಕ್ ಮಾಡಿಬಿಟ್ಟು ಹೇಳು, ಅವಳು ಯಾವ ಕಂಡೀಷನ್ ಆಗವಳೆ, ಅವಳನ್ನ ನಾವು ಕ್ಯೂರ್ ಮಾಡ್ಬೋದಾ ಇಲ್ವಾ ಅಂತ ಒಂದ್ಸಲ ಹೇಳು, ಸರಿನಾ? ಆಯ್ತಾಯ್ತು, ನಾನು ಹೇಳ್ತೀನಿ. ಕಮ್ಲಿ, ನೀನೇನು ಗಾಬರಿ ಆಗಬೇಡ, ಸರಿನಾ? ನೀನು ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ನಾನು ನೋಡ್ಕೊತೀನಿ. ಓಕೆನಾ? ನೀನು ತಲೆ ಕೆಡಿಸ್ಕೋಬೇಡ, ಯು ಡೋಂಟ್ ವರಿ. ಓಕೆ, ನಾನಿದ್ದೀನಿ, ನಾನು ನೋಡ್ಕೊತೀನಿ. ಹಾಂ, ಸರಿ ಆಯಿತು. ಹೋಗೆ ಮಗಳೇ, ಹೋಗು. ಟೆಸ್ಟ್ ಮಾಡಿಸ್ಕೊ ಹೋಗು. ಅಪ್ಪ ದೇವರೇ, ತಿರುಪ್ತಿ ತಿಮ್ಮಪ್ಪ ನನ್ನ ಮಗಳು ಎಲ್ಲ ವಾಸಿ ಆಗ್ಬಿಟ್ಟು ಬಂದರೆ ನಾವು ನಿನ್ನ ಸನ್ನಿಧಿಗೆ ಬರ್ತೀವಿ ಕಣಪ್ಪ. ಹಾಂ ಕಮ್ಲಿ, ಹಂಗೆ ಇಟ್ಕೊಂಡಿರು ಕೈನ. ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡಿ ನೋಡ್ತೀನಿ. ಹಾಂ ಮೇಡಮ್ ಅವರೇ.
ಈಗ ಮತ್ತೆ ತಲೆ ತಿರ್ಗೋದು ಅದು ಇದು ಏನಾದ್ರು ಜಾಸ್ತಿ ಇದೆಯಾ ನಿನಗೆ? ಮೇಡಮ್ ಅವರೇ ಒಂದು 2 ವಾರದಿಂದ ಕಮ್ಮಿ ಆಗೈತೆ ಮೇಡಮ್ ಅವರೇ. ಶಾನೆ ತಲೆ ತಿರ್ಗೋದು ಅದು ಇದು ಏನೂ ಆಯ್ತಾ ಇಲ್ಲ ಮೇಡಮ್ ಅವರೇ. ನೀವು ಕೊಟ್ಟಿದ್ರಲ್ಲ ಟ್ಯಾಬ್ಲೆಟು ಮೆಡಿಸಿನ್ ಎಲ್ಲ ತಗೊಂಡಿದ್ದೀನಿ ಮೇಡಮ್ ಅವರೇ. ಮುಗ್ದೋದ್ಮೇಲೆ ಬರ್ರಿ ಅಂತ ಹೇಳಿದ್ರಲ್ಲ. ಇನ್ನು 3 ದಿನಕ್ಕಾಗುವಷ್ಟು ಟ್ಯಾಬ್ಲೆಟು ಎಲ್ಲನೂ ಐತೆ ಟಾನಿಕ್ಕು, ಅದಕ್ಕೆ ನೀವು ಬರಕ್ಕೆ ಹೋಗ್ಲಿಲ್ಲ ಮೇಡಮ್ ಅವರೇ. ಸರಿ ಸರಿ. ಪಲ್ಸ್ ರೇಟ್ ಎಲ್ಲ ಕರೆಕ್ಟಾಗೇನೆ ಐತೆ. ಇಲ್ಲಿ ಹತ್ರ ಬಾ ಇಲ್ಲಿ. ಈಗ ನೋಡು ತಲೆ ಏನಾದರೂ ಇಲ್ಲಿ ನೋವ್ತಾ ಇದೆಯಾ? ಇಲ್ಲ ನೋಡಿ ನೋಯ್ತಿಲ್ಲ ಮೇಡಮ್ ಅವರೇ. ಕಣ್ಣು ಈಗ ಮೊದಲಿಗಿನ್ನ ಪರ್ಫೆಕ್ಟ್ ಆಗೈತೆ. ತಲೆನೋವಿಲ್ಲ, ಸುಸ್ತಿಲ್ಲ, ಏನೂ ಇಲ್ಲ ಅಂತಂದ್ರೆ ಓಕೆ ಓಕೆ. ನೀನು ಈ ನಡುವೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಂಗೆ ಇದೆಯಲ್ವಾ? ನಾನು ಹೇಳಿದ್ನಲ್ಲ ಎಲ್ಲ ಪಾಸಿಟಿವ್ ಆಗಿರಬೇಕು, ಒಳ್ಳೆ ಕೆಲಸನೇ ಮಾಡಬೇಕು ಅಂತೇಳಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಂಗೆ ಇದೆಯಲ್ವಾ? ಹೌದು ಮೇಡಮ್ ಅವರೇ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇವ್ನಿ ನಾನಂತೂ. ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ನೀವೇ ನೋಡ್ತಿದ್ದೀರಲ್ಲ, ಎಲ್ಲನೂ ಒಳ್ಳೆ ಕೆಲಸನೇ ನೀವು ಮಾಡ್ತಿರೋದು. ನನ್ನ ಶಾನೆ ನಾನು ಹಿಂಗೆ ಅವತ್ತೇ ಹೇಳಿಲ್ವಾ ನೀನು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಕ್ಯೂರ್ ಆಗ್ತೈತೆ ಅಂತ? ನನಗೆ ಹೇಳಿಲ್ವಾ ನನಗೆಲ್ಲನೂ ಶಾಸ್ತ್ರ ಹೇಳಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು? ನೋಡು ಈಗ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಿನಗೆ ಯಾವ ಕಾಯಿಲೆನೂ ಇಲ್ಲ. ಹಾಗೆ ಏನೇನೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಲ್ಲ, ಅದರಿಂದ ನಿನ್ನ ಕಾಯಿಲೆ ಫುಲ್ ವಾಸಿ ಆಗೋಗ್ಬಿಟ್ಟೈತೆ. ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ನೀವು ಹೇಳ್ತಿರೋದು ನಿಜನಾ? ಡಾಕ್ಟರ್ ಯಾವತ್ತಾದ್ರೂ ಸುಳ್ಳು ಹೇಳ್ತಾರಾ? ಹೇಳಲ್ಲ ಅಲ್ವಾ? ನಿಜನೇ ಹೇಳೋದು. ನಾನು ನಿಜನೇ ಹೇಳ್ತಾ ಇದ್ದೀನಿ. ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಇವಾಗ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನೀನು ತುಂಬ ದೊಡ್ಡ ಒಳ್ಳೆ ಕೆಲಸ ಮಾಡಿದ್ಯಲ್ವಾ, ಅದಕ್ಕೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗೈತೆ. ನೋಡು ಪದೇ 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 ಕೆಟ್ಟ ಕೆಲಸ ಮಾಡ್ಬಿಟ್ಟು ಮತ್ತೆ ಇದೇ ಕಾಯಿಲೆಗೆ ತುತ್ತಾಗ್ಬೇಡ. ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಲ್ಲ ಅಂದ್ರೂ ಕೆಟ್ಟದ್ದು ಮಾತ್ರ ಮಾಡಬೇಡ. ಅವಾಗ ನಿನ್ಗೆ ಏನೂ ಆಗಲ್ಲ. ನಿನ್ನ ಜೀವನ ಪೂರ್ತಿ ಚೆನ್ನಾಗೇ ಇರ್ತೀಯ. ನೀನು ಯಾವಾಗ ಅದು ಇದು ಮಾಡೋಕೆ ಹೋಗ್ತೀಯಾ ಆವಾಗ ಏನೇ ಕೆಟ್ಟದಾಗೋದು. ಈಗ ನೋಡಿ ನೀನು ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನಿನ್ನ ಹೆಲ್ತ್ ಎಲ್ಲ ತುಂಬ ಚೆನ್ನಾಗೈತೆ. ಇನ್ನು ಹೆಲ್ತ್ ನೋಡ್ಕೊಂಡು ನಾನು ಕೊಟ್ಟರೆ ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗು. ಸ್ವಲ್ಪ ದಿನ ಟೈಮು ಕರೆಕ್ಟಾಗಿ ಊಟ ಮಾಡು. 3 ಟೈಮು ಚೆನ್ನಾಗಿ ಊಟ ಮಾಡು. 1 ಗಂಟೆ ವಾಕ್ ಮಾಡು. ಎಲ್ಲ ಮಾಡು. ಎಲ್ಲ ಹೆಲ್ದಿಯಾಗಿ ಚೆನ್ನಾಗಿರ್ತೀಯ. ಫ್ರೂಟ್ಸ್ ತಿನ್ನು, ತರಕಾರಿ ತಿನ್ನು, ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನು. ಎಲ್ಲ ಸರಿ ಹೋಗುತ್ತೆ. ಸರಿನಾ ಮೇಡಮರೇ? ನೀವು ಎಂಥ ಖುಷಿ ವಿಷಯನ ಹೇಳ್ಬಿಟ್ರಿ ಅಂತಂದ್ರೆ ಯಪ್ಪ 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 ಯಪ್ಪ. ನನಗೆ ಪರಮಾನಂದ ಆಯ್ತೈತೆ ಮೇಡಮರೇ, ಪರಮಾನಂದ. ಯಪ್ಪ ಮನೆ ಸಿಕ್ತು, ಹೊಸ ಸಿಕ್ತು, ನನ್ನ ಜೀವನೇ ಹೋಯ್ತಾಯ್ತಲ್ಲಪ್ಪ ಅನ್ನೋ ಟೆನ್ಷನ್ ಆಯ್ತಿತ್ತು ನನಗಂತೂ. ಆದರೆ ನೀವು ಒಂದು ಮಾತು ಹೇಳಿದ್ರಲ್ಲ ಕಾಯಿಲೆ ಇಲ್ಲ ಅಂತ ಹೇಳಿ, ಆ ತಿರುಪ್ತಿ ತಿಮ್ಮಪ್ಪನೇ ಕಾಪಾಡ್ಬಿಟ್ಟ ನನ್ನಂತೂ. ಮೇಡಮರೇ ಒಳ್ಳೆ ಕೆಲಸ ಮಾಡಲಿಲ್ಲ ಅಂದ್ರೆ ಕೆಟ್ಟ ಕೆಲಸ ಮಾಡೋಕ್ಕಿಲ್ಲ ಬಿಡಿ ಮೇಡಮರೇ. ನನ್ನ ಪಿರಣ ಹೋಯ್ತದೆ ಅಂದಾಗ ಹೆಂಗಾಯ್ತಿತ್ತು ನನ್ನ ಜೀವ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು. ನಮ್ಮ ಅಮ್ಮನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಲ್ಲ, ನಮ್ಮ ಅಮ್ಮಂಗೆ ಯಾರು ದಿಕ್ಕು ಅಂತ ಟೆನ್ಷನ್ ಆಗಿತ್ತು ಮೇಡಮರೇ. ನಿಮ್ಮಿಂದ ನನ್ನ ಕಾಯಿಲೆ ಎಲ್ಲ ವಾಸಿ ಆಗೋಗ್ಬಿಡ್ತು ಮೇಡಮರೇ. ಭಾಳ ಥ್ಯಾಂಕ್ಸ್ ಮೇಡಮರೇ. ನೀವು ಹೇಳ್ದಂಗೆ ಕೇಳಿದ್ದಕ್ಕೆಲ್ಲ ಒಳ್ಳೇದಾಯ್ತು ಮೇಡಮರೇ. ತುಂಬ ಥ್ಯಾಂಕ್ಸ್ ಮೇಡಮರೇ, ತುಂಬ ಥ್ಯಾಂಕ್ಸ್ ನಿಮ್ಗಂತೂ. ಸರಿ ಸರಿ ಪರವಾಗಿಲ್ಲ, ಪರವಾಗಿಲ್ಲ. ಮಾತ್ರನ ಕಂಟಿನ್ಯೂ ಮಾಡು, ಎಲ್ಲ ಒಳ್ಳೇದಾಗ್ತೈತೆ. ನೋಡಿದ್ರೆ ಸರ್ ನನ್ನ ಕಾಯಿಲೆ ಎಲ್ಲ ವಾಸಿ ಆಗ್ಬಿಟ್ಟೈತಂತೆ. ಅಯ್ಯೋ ಆಪರೇಷನ್ ಎಲ್ಲ ಮಾಡಬೇಕು, ದೊಡ್ಡ ಕಾಯಿಲೆ ಅಂತ ಹೇಳ್ತಾ ಇದ್ರು ಮೇಡಮ್ ಅವರು. ಆದರೆ ನೋಡಿದ್ರೆ ಎಲ್ಲ ವಾಸಿ ಆಗೋಗ್ಬಿಟ್ಟೈತೆ ಸರ್. ಅಬ್ಬಾ ಈಗ ನನಗೆ ಹೋಗಿರೋ ಜೀವ ವಾಪಸ್ ಬಂದಂಗೆ ಆಯ್ತು ಸರ್. ಭಾಳ ಅಂದರೆ ಭಾಳ ಖುಷಿ ಆಗೋಗ್ಬಿಟ್ಟೈತೆ ಸರ್ ನಂಗಂತೂ. ನಿಮ್ಗೆ ಹೆಂಗೆ ಹೇಳ್ಬೇಕು ನನ್ನ ಖುಷಿ ಅಂತಲೇ ಅರ್ಥ ಆಯ್ತಿಲ್ಲ ಸರ್. ಅಷ್ಟು ಖುಷಿಯಾಗೋಗ್ಬಿಟ್ಟಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ ಸರ್ ನಾನಂತೂ. ಯಪ್ಪ ಕೊನೆಗೂ ಎಲ್ಲ ಒಳ್ಳೇದಾಯ್ತಲ್ಲ ಸರ್. ಅಷ್ಟೇನಿಯ ಸಾಕು ನನಗಂತೂ. ನೀವು ಮನೆ ಕೊಟ್ರಿ, ಹಂಗೇನಿಯ ಒಂದು ಹೊಸ ಕೊಟ್ರು ಅವರು. ಪೊದ್ದು ಮಗ ಎಲ್ಲಿನೇನು ಬೇಕು ನನಗೆ, ನನ್ನ ಜೀವಕ್ಕೆ ಸಾಕು ಸರ್. ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಿಕ್ಕಿರೋದಕ್ಕೆ ನಾನೇ ಪುಣ್ಯವಂತೆ ಅಂತ ಅನ್ಕೋತೀನಿ ಸರ್. ನಾನೇ ಪುಣ್ಯವಂತೆ ಬಿಡಿ ಸರ್. ಆಯ್ತು ಸರ್ ಆಯಿತು. ನೀವು ಕೊಟ್ಟರೆ ಮನೆಯ ಖುಷಿಯಾಗಿರ್ತೀನಿ ಸರ್. ನೀವು 100 ಕಾಲ ಸಂದಕ್ಕಿರಿ, ನಾನು ಸಂದಕ್ಕಿರ್ತೀನಿ. ಇನ್ನು ಬರ್ತೀನಿ ಸರ್. ಕಂಬ್ಲಿ ಒಳ್ಳೇದಾಗ್ಲಿ. ಇನ್ನೇನಾದ್ರೂ ಸಹಾಯ ಬೇಕಾದ್ರೆ ಬಂದು ಕೇಳು. ನಾನು ಯೋಗ್ಯತೆಗೆ ನೀವು ಇಷ್ಟು ಕೊಟ್ಟಿರೋದೇ ಹೆಚ್ಚು ಸರ್. ಮನೆ ಕೊಟ್ಟಿರೋದೇನೇ ಹೆಚ್ಚು. ನನ್ನ ಜೀವಮಾನ ಇರೋಗಂಟು ಮನೆ ಸಂಪಾದನೆ ಮಾಡೋಕ್ಕಾಯ್ತಿರಲ್ಲ, ಅಂಥದ್ರಾಗ ಮನೆ ನೀನೇ ಕೊಟ್ಬಿಟ್ಟಿದ್ದೀರಾ ಸರ್. ಇನ್ನೇನು ಸಹ ಬೇಕು ನನಗೆ? ಅಯ್ಯೋ ಎಲ್ಲೋ ಅಲ್ಲಿ ಇಲ್ಲಿ ಬೀದಿನಾಗ ಬಿಕಾರಿ ಥರ ಬಿದ್ಕೊತಾ ಇದ್ದೀನಿ ನನಗೆ. ನೀವು ನನಗೇನೇ ಇಷ್ಟು ಎಲ್ಲನೂ ಸಹಾಯ ಮಾಡಿ ಇಷ್ಟೆಲ್ಲನೂ ಇದು ಮಾಡಿದ್ದೀರಾ ಅಂತಂದರೆ ಇನ್ನು ಇದಕ್ಕಿನ್ನೂ ಬೇರೆ ಏನಾರ ಕೇಳ್ಬಿಟ್ರೆ ದೇವರು ಮೆಚ್ತಾನ ಸರ್. ನಮ್ಮನ್ನ ಮೆಚ್ಚಾಕಿಲ್ಲ ಸರ್. ಆ ದೇವ್ರೂ ಮೆಚ್ಚಾಕಿಲ್ಲ ನನ್ನ. ಅದಕ್ಕೆ ಏನು ಬೇಡ ಸರ್ ನಂಗಂತೂ, ಏನು ಬೇಡ. ಅಂಥದ್ದು ಏನು ನನಗೆ ಇಷ್ಟನೂ ಇಲ್ಲ. ಹೆಂಗೋ ಹಸುವಿನಾಗ ಹಾಲೆಲ್ಲನೂ ಕರ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತೀನಿ ಸರ್. ಸರಿ ಸರ್ ಬರ್ತೀನಿ ಸರ್, ಬರ್ತೀನಿ. ಎಲ್ಲ ಕಾಯಿಲೆ ವಾಸಿ ಆಗೈತಲ್ಲ, ಬರ್ತೀನಿ. ಸರಿ ಕಂಬ್ಲಿ. ಮಗಳೇ ನಾನು ತಿರುಪತಿ ತಿಮ್ಮಪ್ಪಂಗೆ ಅರ್ಕೆ ಓದ್ತಿದ್ನಲ್ಲ, ಅದಕ್ಕೆ ನೀ ವಾಸಿ ಆಗಿರೋದು. ನಾವಂತೂ ಮುಂದಿನ ವಾರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ. ಎಲ್ಲ ಒಳ್ಳೇದಾಯ್ತದೆ. ಆ ತಿರುಪತಿ ತಿಮ್ಮಪ್ಪನೇ ನಮ್ಮನ್ನ ಕಾಪಾಡ್ದ ಅಂತ ಅನ್ಕ. ಆ ತಿರುಪತಿ ತಿಮ್ಮಪ್ಪಂಗೆ ಬೆಟ್ಟ ಹತ್ಕೊಂಡು ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ ಮಗಳೇ. ಸರಿ ಕಣಮ್ಮ, ನಡಿ ನಡಿ. ಸರಿ ಮೇಡಮರೇ, ಬರ್ತೀವಿ. ಸರಿ ಸರಿ ಕಣಪ್ಪ, ಬರ್ತೀವಿನ. ಇನ್ನು ಇದಕ್ಕಿನ್ನ ಇನ್ನೇನಾರ ವಿಷಯ ಬೇಕಾ? ಅಯ್ಯೋ ದೇವ್ರೆ, ಕಾಯಿಲೆ ವಾಸಿ ಆಯ್ತು ಅನ್ನೋದಕ್ಕಿನ್ನ ಖುಷಿಯಾದ ವಿಷಯ ಅದನ್ನ ಆಯ್ತಾ? ಯಾವುದೂ ಇಲ್ಲ. ಇನ್ನು ಬರ್ತೀನಿ. ಉಷಾ, ಒಂದು ಡಾಕ್ಟರ್ ಆಗಿದ್ಕೊಂಡು ಒಳ್ಳೆ ಕೆಲಸನೇ ಮಾಡ್ಬಿಟ್ಟೆ ನೀನಂತರೂ. ಒಬ್ರು ವ್ಯಕ್ತಿನೇ ಬದಲಾಯಿಸ್ಬಿಟ್ಟೆ ಅಲ್ವಾ? ಗ್ರೇಟ್ ನೀನಂತರೂ, ನಿಜವಾಗ್ಲೂ ಗ್ರೇಟ್ ಬಿಡು. ಈ ಕಂಬ್ಲಿ ಅವರೆಲ್ಲ ಬದಲಾಗ್ತಾರೆ ನಾನು ಕನ್ಸಕ್ಕೆ ಅಂದ್ಕೊಂಡಿರಲಿಲ್ಲ. ಆದರೆ ಎಲ್ರಿಗೂ ಒಂದೊಂದು ಟೈಮ್ ಅರ್ಥ ಆಗ್ತೈತೆ ಅನ್ನೋದು ನಿಜನೇ. ಎಲ್ರಿಗೂ ಒಂದೊಂದು ಟೈಮಾಗಿ ನೋಡು ಎಷ್ಟು ಅರ್ಥ ಆಗ್ತೈತೆ ಜೀವನ ಅಂತ ಹೇಳ್ಬಿಟ್ಟು ಅಲ್ವಾ? ಎಲ್ರೂ ಅರ್ಥ ಮಾಡ್ಕೊಂತಾರೆ ಒಂದೊಂದ್ಸಲ. ಜೀವನ ಅದು ಇದು ಅಂದರೆ ಎಂಥ ಕೆಟ್ಟವನ್ಗಾದ್ರೂ ಅರ್ಥ ಆಗ್ಬೇಕಲ್ವಾ? ಹೆಂಗೋ ಅರ್ಥ ಆಗಿರೋದಕ್ಕೆ ನನಗಂತೂ ಭಾಳ ಖುಷಿ ಆಗ್ತೈತೆ. ಅವಳು ಅರ್ಥ ಮಾಡ್ಕೊಂಡಲ್ಲ ಅಂತ. ನೀನು ಅಷ್ಟೇನೆ ಎಷ್ಟು ಪೇಷನ್ಸ್ ಇಕ್ಕೊಂಡು ಅವಳಿಗೆಲ್ಲ ಬುದ್ಧಿ ಹೇಳಿ ಮಾಡ್ದಲ್ಲ. ಇವತ್ತು ನನ್ನ ಮಗುವಿನ ಜೀವನ ಎಲ್ಲ ಉಳಿತು ಅಂತಂದರೆ ಅದು ಎಲ್ಲನೂ ಈ ಕಂಬ್ಲಿಯಿಂದನೇ. ಕಂಬ್ಲಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆದರೆ ಪರವಾಗಿಲ್ಲ ಬಿಡು. ಹೆಂಗೋನು ಆಯ್ತಲ್ಲ. ಸರಿ ಆಯಿತು. ಎಲ್ಲಮ್ಮ ನನ್ನ ಹೆಂಡತಿ ಮಲಗ್ಬಿಟ್ಟವಳ ಏನು? ಒಳಗಡೆ ಮಲಗ್ಬಿಟ್ಟವಳೆ ನಿಧಿ. ಪ್ರೆಗ್ನೆಂಟ್ ಅಲ್ವಾ, ರೆಸ್ಟ್ ಮಾಡು ಅಂತ ನಾನೇ ಹೇಳ್ದೆ. ನಾನು ಅದೇ ಬೆಂಗಳೂರು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಏನು ಕರ್ಕೊಂಡು ಹೋಗೋದಾ ಏನು? ನೋಡು
ನನಗೇನೋ ಬೇಡ ಇಲ್ಲೇ ಇರಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಅಮ್ಮ ಅಲ್ಲಿ ಇರ್ತಾರೆ, ಬೇಡ ಅಂತ ಅನ್ಸುತ್ತೆ. ನೋಡು, ಓಕೆ, ಲೆಟ್ಸ್ ಥಿಂಕ್. ಈ ಕಂಬ್ಳಿ ಅವ್ರು ಬರ್ಬೇಕಿತ್ತಲ್ಲ, ಯಾಕೆ ಈ ಕಂಬ್ಳಿ ಅವ್ರು ಬರಲೇ ಇಲ್ವಲ್ಲ? ಬರ್ಬೇಕಿತ್ತಪ್ಪ ಈ ಕಂಬ್ಳಿ ಅವರು. ಈ ದೇವಸ್ಥಾನದ ಗುಡ್ದಾಗೆ ಇತ್ತೀನಿ ಅಂತ ಹೇಳ್ಬಿಟ್ಟು ಗುಡ್ದಾಗೂ ಇಲ್ಲ ಏನೂ ಇಲ್ಲ. ಅವಳು 4 ಜೊತೆ ಬಟ್ಟೆ ಎಲ್ಲ ಇಲ್ಲೇ ಹೋವೆ, ಹೊಂಟೋಗ್ಬಿಟ್ರು. ಬರ್ಬೇಕಿತ್ತಲ್ಲ. ರಾತ್ರಿ ಒಬ್ಳೆ ಮನೆ ಕಳಕಿಲಿ ಭಯವಾಯ್ತದೆ ಕಣಪ್ಪ. ಸ್ಯಾನೆ ಭಯ ಆಯ್ತದೆ. ಎಲ್ಲೋ ಕಾಣ್ತಾನೆ ಇಲ್ಲ. ಓ ಕಂಬ್ಳಿ ಬಂದ, ಇಷ್ಟೊತ್ತು ನಿನ್ನೇನೇ ನೆನೆಸ್ಕೊತಾ ಇದ್ದೆ. ಯಾಕಪ್ಪ ಬರ್ಲೇ ಇಲ್ವಲ್ಲ ಇವಳು ಓದೋಳು ಅಂತ ಹೇಳ್ಬಿಟ್ಟು. ನಾನಿನ್ನ ಗುಡ್ಡಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಾನಿನ್ ಗುಡ್ದಾಗೆಲ್ಲ ಮನೆ ಕಳೋದು, ಅಲ್ಲಿ ಇಲ್ಲಿ ಬೀದಿನಾಗೆಲ್ಲ ಮನೆ ಕಳೋದು ಅಂತ ಎಲ್ಲ ಅವಶ್ಯಕತೆನೂ ಇಲ್ಲ. ಇನ್ನೇನಿದ್ರು ರಾಣಿ ತರ ಮನೆಯಾಗಿರೋದು ಅಷ್ಟೇನಿಯ. ನನ್ನ ಬಟ್ಟೆ ಬರೆ ಬ್ಯಾಗ್ ಇತ್ತಲ್ಲ, ಒತ್ಕೊಂಡೋಗನಿ ಅಂತ ಬಂದೆ. ನನ್ನ ಬಟ್ಟೆ ಬರೆ ಎಲ್ಲನೂ ಇಲ್ಲೇ ಅವೆ ನೋಡಿ, ಅದಕ್ಕೆ ಎತ್ಕೊಂಡು ತಗೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನನಗೆ ನಾನು ಒಳ್ಳೆ ಕೆಲಸ ಮಾಡಿದ್ನಲ್ಲ, ಒಳ್ಳೆ ಕೆಲಸ ಮಾಡಿದಕ್ಕೆ ನಿಧಿ ಅವರ ಗಂಡ ನನಗೆ ಮನೆ ಕೊಟ್ಬಿಟ್ಟ ಗೊತ್ತೇ. ಏನೇ ಹೇಳ್ತಿದೀಗ ಕಂಬ್ಳಿ? ಹೌದು, ನಾನು ನಿಜನೇ ಹೇಳ್ತಾ ಇದ್ದೀನಿ. ನನಗಂತೂ ಮನೆಯೇ ಕೊಟ್ಬಿಟ್ಟವ್ರೆ. ನಮ್ಮಮ್ಮ ನನ್ಗೆ ಬೆಟ್ಟ ಹತ್ತಕ್ಕಾಗಲ್ಲ, ನೀನು ಹೋಗ್ಬಿಟ್ಟು ಸರ್ನ ಬ್ಯಾಗೆಲ್ಲ ಎತ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ತು. ಅಲ್ಲಿ ಮಂಟಪದಾಗ ಇಕ್ಕಿದ್ದೀನಲ್ಲ, ಆ ಬ್ಯಾಗೆಲ್ಲ ಒತ್ಕೊಡುವಾಗ ಬಂದೆ. ಇನ್ನು ಮ್ಯಾಲಿ ಮಂಟಪದಾಗೆಲ್ಲ ಮನೆ ಕಳ ಅಂತ ಇದಂತೂ ನನಗಂತೂ ಇಲ್ಲ. ಇಲ್ಲೆಲ್ಲ ಮನೆ ಕಳೋದು ಇಲ್ಲ, ನಾನು ಇಲ್ಲೆಲ್ಲ ಇರೋದು ಇಲ್ಲ. ನಾನಂತೂ ಹೋಯ್ತೀನಪ್ಪ. ಒಂದಂತೂ ನಿಜ, ಆ ಹುಷಾರ್ ಡಾಕ್ಟ್ರು ಹೇಳಿದಂತೂ ಒಂದಂತೂ ನಿಜ. ನಾವೇನಾರ ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಒಳ್ಳೇದೇ ಆಯ್ತದಂತೆ, ಇಲ್ಲ ಅಂದ್ರೆ ಕೆಟ್ಟದಾಯ್ತದಂತೆ. ಕಂಬ್ಳಿ ಹಂಗಾರ ನೀನು ಇಲ್ಲಿ ಇರಲ್ವಾ? ನಾನು ಒಬ್ಳೆ ಇರ್ಬೇಕಾ ಇಲ್ಲಿ? ಭಯ ಆಯ್ತದಲ್ಲ ಕಂಬ್ಳಿ, ಒಬ್ಳೆ ನೀನು ಇರಕ್ಕೆ. ನೀವು ಒಳ್ಳೆ ಕೆಲಸ ಮಾಡಿ, ನಿಮಗೂ ಒಳ್ಳೇದೇ ಆಯ್ತದೆ. ಒಂದು 2 ದಿನ ಬೇಕಾದ್ರೆ ಬಂದು ನಮ್ಮ ಮನೆಯಾಗಿರ್ರಿ, ಏನು ಬೇಜಾರಿಲ್ಲ. ಆದರೆ ಪರ್ಮನೆಂಟಾಗಿ ಇರಿಸ್ಕೊಳಕ್ಕಾಯ್ತದ ನೋಡಿ. ನಿಮಗೂ ಎಲ್ಲ ಒಳ್ಳೇದಾಗಬೇಕು ಅಂತಂದರೆ ನೀವು 4 ಜನಕ್ಕೆ ಒಳ್ಳೆ ಕೆಲಸನೇ ಮಾಡಿ, ಎಲ್ಲ ಒಳ್ಳೇದಾಯ್ತದೆ. ಇಲ್ಲ ಅಂತಂದರೆ ನಿಮ್ಗೂ ದರಿದ್ರನೇ ಬರೋದು. ನನಗೆ ಬಂದಿತ್ತಲ್ಲ ಹಂಗೇನಿಯ. ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ಒಳ್ಳೆ ಕೆಲಸ ಮಾಡಿ ಅಷ್ಟೇನೇನಿಯ. ನನ್ನ ಮಗಳೇನೇನಿಯ ಮನೆಯಿಂದ ಈಚೆ ಕಡೆ ಕಟ್ಬಿಟ್ಟು ಒಳ್ಳೆ ಕೆಲಸ ಮಾಡು ಅಂದರೆ ಎಲ್ಲಿಂದ ಮಾಡ್ಲಮ್ಮಿ ಒಳ್ಳೆ ಕೆಲಸ? ನನ್ನ ಮಗಳೇ ನನ್ನ ತೊಟ್ಬಿಟ್ಲು ಈಚೆ ಕಡೆಗೆ. ಏನು ಮಾಡೋಕ್ಕಾಯ್ತದೆ? ಹೆಂಗೋ ಇನ್ನು ಅದೃಷ್ಟ ಮಾಡಿದ್ದೆ. ನಾನು ಒಂದು 2 ದಿನ ನಿಮ್ಮ ಮನೆಯಾಗಿರ್ತೀನಿ ಕಣಮ್ಮಿ. ಅದಕ್ಕೇನಂತೆ ಬರ್ರಿ, ಒಂದು 2 ದಿನ ಇರ್ರಿ. ನಾನು ಹೇಳಿದ್ನಲ್ಲ, ನಮ್ಮ ಮನೆ ಅರಮನೆ ಇದ್ದಂಗೆ ದೊಡ್ಡದಾಗೈತಿ ಅಂತ ಹೇಳ್ಬಿಟ್ಟು. ನಮ್ಮ ಆಜಿ ಅತ್ತೆ ಅಲ್ವಾ ಪದ್ದು, ಅವ್ರ ಮನೆನೇನಿಯ ಗೊತ್ತಲ್ಲ. ಅವ್ರ ಮೊದಲಿನ ಮನೆ ಎಷ್ಟು ದೊಡ್ಡದಾಗೈತಿ ಅಂತ ಹೇಳ್ಬಿಟ್ಟು ಅದೇ ಮನೆನೇನಿಯ. ಬರ್ರಿ. ಸರಿ.